ರೀಸರ್ವೆ ಮಾಡಿ ಅಂತ ಹೇಳ್ತಾರೆ, ಒಂದು 5% 10% ತಪ್ಪಿರುತ್ತೆ ಅನ್ನೋದಾದ್ರೆ ಮತ್ತೆ ಮರು ಸರ್ವೆ ಯಾಕೆ ಮಾಡ್ತಾ ಇದ್ದೀರಿ? ನಮ್ಮ ಮುಂದೆ ಎಲ್ಲ ಏನು ನೀವು ಕರೆಕ್ಟ್ ಇದೆ ಪ್ರಾಮಾಣಿಕವಾಗಿದೆ ಅಂಕಿಅಂಶಗಳು ಏನೊಂದು 5% ಆಚೀಚೆ ಇರ್ಬೋದು ಅಂತ ಅಲ್ಲಿ ಹೇಳಿ ಬರಬೇಕಾಗಿತ್ತು ರಾಹುಲ್ ಗಾಂಧಿ ಅವರಿಗೆ. ಅದನ್ನು ಬಿಟ್ಬಿಟ್ಟು ಅವ್ರು ಹೇಳಿದ್ದನ್ನು ಒಪ್ಕೊಂಡು ಇಲ್ಲಿ ಬಂದುಬಿಟ್ಟು ಇಲ್ಲಿ ವಾದ ಮಾಡೋದಲ್ಲ, ಅಲ್ಲಿ ವಾದ ಮಾಡಬೇಕಾಗಿತ್ತು. ಹಾಗಾದರೆ ಮರು ಸರ್ವೆ ಅನ್ನೋದು ಇಡೀ ಕರ್ನಾಟಕದಲ್ಲಿ ಎದ್ದಿರುವಂತಹ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ 11 ಜನರ ಮಾರಣ ಹೋಮ ಏನಿದೆ, ಈ ಇಶ್ಯೂನ ಡೈವರ್ಟ್ ಮಾಡೋದಕ್ಕೆ ಮತ್ತೆ ಮುನ್ನೆಲೆಗೆ ತಂದಿರುವಂತಹ ಒಂದು ಇಶ್ಯೂನ, ಅಥವಾ ಸಿದ್ದರಾಮಯ್ಯನವರ ಹೋಲ್ಡ್ ಕಡಿಮೆ ಆಗ್ತಾ ಇದೆ, ಸಿದ್ದರಾಮಯ್ಯನವರ ಹಿಡಿತ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಹೈಕಮಾಂಡ್ ಹೇಳಿ ಕಳುಹಿಸಿದಂತಹ ಈ ಟಾಸ್ಕ್ ಏನಿದೆ ಇದು ಸಾರಾಸಗಟಾಗಿ ಅವರ ವೈಫಲ್ಯಗಳನ್ನು ಮತ್ತೆ ಸಾರಿ ಹೇಳ್ತಾ ಇದೆಯಾ? ಈ ಥರದ ಹಲವಾರು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನನ್ನ ಬಲಭಾಗದಿಂದ ಲಿಂಗಾಯತ ಮುಖಂಡರಾದಂಥ ವಾಗೇಶ್ ಪ್ರಸಾದ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ನಾಗೇಂದ್ರ ಬಾಬು ಸರ್ ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಸ್ವಾಗತ. ಇನ್ನು BJP ಪಕ್ಷದಿಂದ ಯದುಕುಮಾರ್ ಗೌಡ ಅವರು, ಸರ್ ತಮಗೂ ಸ್ವಾಗತ. ಇನ್ನು ನನ್ನ ಎಡಭಾಗದಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷರು ಕೊಣಪ್ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿ, ಸರ್ ಅವ್ರಿಗೂ ಕೂಡ ಸ್ವಾಗತ. ಇನ್ನು ಕಾಂಗ್ರೆಸ್ನ ವಕ್ತಾರರಾದಂತಹ ಭವ್ಯ ನರಸಿಂಹಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ, ಮೇಡಮ್ ತಮಗೂ ಕೂಡ ಸ್ವಾಗತ. ಮೊದಲಿಗೆ ಭವ್ಯ ಮೇಡಮ್, ತಮ್ಮಿಂದಲೇ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತೀವಿ. ಇನ್ನೂ ಅಂಕಿ ಅಂಶಗಳ ಬಗ್ಗೆ ಚರ್ಚೆನೇ ನಡೆದಿಲ್ಲ, ಅಂಕಿ ಅಂಶಗಳು ಏನಿದೆ ಅಂತ ಗೊತ್ತಿಲ್ಲ, ಮತ್ತು ಅಂಕಿ ಅಂಶಗಳ ಬಗ್ಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿಲ್ಲ. ಸೊ ಆಕ್ಚುಯಲ್ ಫಿಗರ್ಸ್, ಆಕ್ಚುಯಲ್ ಫ್ಯಾಕ್ಟ್ಸ್ ಏನಿದೆ ಅಂತ ಗೊತ್ತಿಲ್ಲದೇನೆ ಮರು ಸರ್ವೆಗೆ ಮುಂದಾಗಿದೆ ಸರ್ಕಾರ ಅನ್ನೋದಾದರೆ ಅಂದರೆ ನಿಮಗೆ ನಂಬಿಕೆ ಇಲ್ಲ ಅಂದಂಗಾಯ್ತು. ನಿಮ್ಮಲ್ಲಿರುವಂಥ ಅಂಕಿ ಅಂಶಗಳು ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆದಿಲ್ಲ. ಮತ್ತು ನಿಮ್ಗೇನಾದರೂ ಅಭ್ಯಂತರ ಇದ್ರೆ ಮಾತಾಡಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಕ್ಯಾಬಿನೆಟ್ನ ಸಚಿವ ಸಂಪುಟದ ಸಚಿವರುಗಳು ಅದ್ರ ಬಗ್ಗೆ ಓಪನ್ ಆಗಿ ಡಿಸ್ಕಷನ್ ಮಾಡಿಲ್ಲ. ಕ್ಯಾಬಿನೆಟ್ಟಲ್ಲಿ ಬಿಟ್ವೀನ್ ನೀವು ಹೈಕಮಾಂಡ್ ಹೇಳ್ತು ಅಂತ ಬಂದು ಈಗ ಮರು ಸರ್ವೆ ಮಾಡ್ತಾ ಇರೋದು, ನಿಮ್ಮ ಸರ್ವೆ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದಂಗೆ ಆಯ್ತು. ಅಂದ್ರೆ ಸಚಿವರಿಗಿಂತ ಜಾಸ್ತಿ ರಾಹುಲ್ ಗಾಂಧಿ ಅವರಿಗೆ ಸರ್ವೆ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಇದ್ದಂಗೆ ಇಲ್ಲ. ಒಂದು ನಿಮಿಷ ಮೇಡಮ್, ನಿಮಗೆ ತಿಳಿದಿರೋ ಹಾಗೆ ಜಾತಿ ಗಣತಿಯನ್ನು ನಾವು ಅಕ್ಸೆಪ್ಟ್ ಮಾಡಿ ಇನ್ನು ಕ್ಯಾಬಿನೆಟ್ ಡಿಸ್ಕಷನ್ಗೆ ಮುಂಚೆ ಹಲವಾರು ಸಮುದಾಯಗಳು ಅದರ ವಿರುದ್ಧ ಮಾತಾಡಿದ್ರು. ಜೊತೆಗೆ ಏನು ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ ಇಲ್ಲಿ ಜನ ಹೇಳುವಾಗ, ಈಗ DK ಶಿವಕುಮಾರ್ ಸರ್ ಒಂದು ಎಕ್ಸಾಂಪಲ್ ಕೊಟ್ಟರು. ಗಾಣಿಗರಲ್ಲಿ ಲಿಂಗಾಯತರಲ್ಲಿ ಗಾಣಿಗರು ಇರ್ತಾರೆ, ಅವರೇನು ಹೋಗಿ ಕೇಳಿದಾಗ ಗಾಣಿಗರು ಅಂತ ಹೇಳ್ಬಿಡ್ತಾರೆ. ಗಾಣಿಗರು ಅನ್ನೋದೇ ಸೆಪರೇಟ್ ಹೇಳಿರ್ತಾರೆ. ಆ ಒಂದು ಡೌಟ್ ಇದ್ದಿದ್ದು ಲಿಂಗಾಯತರಿಗೇನೆ. ಡೌಟ್ ಯಾವಾಗ ಬರುತ್ತೆ? ಲಿಂಗಾಯತರಿಗೆ ಒಕ್ಕಲಿಗರಾಗ್ಬೋದು. ಅದ್ರ ಬಗ್ಗೆ ಮೇಡಮ್, ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಒಂದು ಸಮುದಾಯವನ್ನ ಒಟ್ಟಿಗೆ ತಗೊಂಡು ಹೋಗೋದು ನಮ್ ಜವಾಬ್ದಾರಿ. ಅವರಿಗೆ ಅಸಮಾಧಾನ ಇರುವಾಗ ಬಂದಿದ್ಯಾ, ಅವರಿಗೆ ಅಸಮಾಧಾನ ಇರುವಾಗ ಅದಕ್ಕೆ ನಾಳೆ ಗೊತ್ತಾಗುತ್ತೆ ನಿಮ್ಗೆ, ನಾಳೆ ಕ್ಯಾಬಿನೆಟ್ ಅಲ್ಲಿ ಗೊತ್ತಾಗುತ್ತೆ ಇದು ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಮಾಡ್ತಾರೋ ಮಾಡಲು ಅದು ಬೇರೆ ವಿಚಾರ. ಈಗ ವರದಿ ಸೋರಿಕೆ ಆಗಿದೆ, ಸೋರಿಕೆ ಆದಂತಹ ವರದಿಯಲ್ಲಿ ಈ ರೀತಿಯಾದಂತಹ ಅಂಕಿ ಅಂಶಗಳಿವೆ, ಹೀಗಾಗಿ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತ ಅವ್ರು ಹೇಳುವಾಗ ನೀವೇನ್ ಹೇಳಿದ್ರಿ? ಎಲ್ಲಿದೆ ರೀ ಅಧಿಕೃತವಾದಂತಹ ಅಂಕಿ ಅಂಶಗಳು? ನಾವೇ ಇನ್ನು ಕ್ಯಾಬಿನೆಟ್ ಮುಂದೆ ಇಟ್ಟಿಲ್ಲ, ನಾವೇ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿಲ್ಲ, ಊರಿಗೆ ಮುಂಚೆ ನಮ್ದು ಕಡಿಮೆ ಇದೆ ಅಂತಿದ್ದೀರಲ್ಲ ಅಂತ ಅಂದ್ರಿ. ಈಗ ಕ್ಯಾಬಿನೆಟ್ ನಲ್ಲೇ ಚರ್ಚೆ ನಡೆದಿಲ್ಲ, ಕ್ಯಾಬಿನೆಟ್ ಅದ್ರ ಬಗ್ಗೆ ಇನ್ನೂ ಒಂದು ತೀರ್ಮಾನಕ್ಕೆ ಬಂದಿಲ್ಲ. ಮರು ಸರ್ವೆ ಅಂತ ಹೆಂಗ್ ಹೇಳ್ತೀರಾ? ಓನ್ಲಿ ಬಿಕಾಸ್ ರಾಹುಲ್ ಗಾಂಧಿ ಹೇಳಿದ್ರು ಅಂತಾನ? ಸುರ್ಜೇವಾಲಾ ರಾಹುಲ್ ಗಾಂಧಿ ವಿಲ್ ಡಿಸೈಡ್, ಇಸ್ ಇಟ್ ನಾಟ್ ಕ್ಯಾಬಿನೆಟ್? ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಜಾತಿ ಅನ್ನೋದು ನಮ್ಮ ದೇಶದಲ್ಲಿ ಬುಡ ಬಿಟ್ಬಿಟ್ಟಿದೆ, ಅದು ಇಟ್ಸ್ ಅ ಸ್ಯಾಡ್ ಪಾರ್ಟ್. ಆದರೆ ಯಾವುದೇ ಒಂದು ಪಾಲಿಸಿ ಮಾಡಬೇಕಂದ್ರೆ ಪ್ರತಿಯೊಬ್ಬರನ್ನು ಇನ್ಕ್ಲೂಸಿವ್ ಆಗಿ ನಾವು ಒಂದು ಪಾಲಿಸಿ ಮಾಡಬೇಕಂದ್ರೆ ಜಾತಿ ಗಣತಿ ಬೇಕು, ಹೌದಾ? ಇವತ್ತು ಸಮುದಾಯಗಳಿಗೆ ಈ ಒಂದು ಅಸಮಾಧಾನ ಇರುವಾಗ ಒಂದು ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಆಗಿ ನಾವು ಕೂಡ ಒಂದು ಡಿಸಿಷನ್ ತಗೋಬೇಕು. ಪ್ರತಿಯೊಬ್ಬರನ್ನು ಒಟ್ಟಿಗೆ ತಗೊಂಡು ಹೋಗುವಂತಹ ಡಿಸಿಷನ್ ತಗೋಬೇಕಂದ್ರೆ ಇವತ್ತು ಅವರೇನು ಮೆಜಾರಿಟಿ ಸಮುದಾಯಗಳಾಗ್ಬೋದು, ಕೆಲವು ಸಣ್ಣ ಸಮುದಾಯಗಳು ಕೂಡ ಏನು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕಂದ್ರೆ 10 ವರ್ಷ ಬೇಕಾಯ್ತಾ ಮೇಡಮ್? ನಾವು ಜಾತಿ ಗಣತಿ ಮಾಡಿದ್ವಿ, ಜಾತಿ ಗಣತಿ ಮಾಡಿರ್ಲಿಲ್ಲ.
ಇಲ್ಲ, ನಾವಾದ್ರೂ ಅಕ್ಸೆಪ್ಟ್ ಮಾಡಿ ನಾವು ಇದನ್ನ ತಗೊಂಡು ಹೋಗ್ತೀವಿ ಮುಂದಕ್ಕೆ. ತಗೊಂಡು ಹೋಗ್ತಿಲ್ಲ. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗೇನೆ, ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ರೆಡಿ ಆಗಿತ್ತು ರಿಪೋರ್ಟ್. ಅವ್ರು ಅಕ್ಸೆಪ್ಟ್ ಮಾಡಕ್ ರೆಡಿ ಇರ್ಲಿಲ್ಲ, ನಾವ್ ಅಕ್ಸೆಪ್ಟ್ ಮಾಡಿದೀವಿ. ಸಮುದಾಯಗಳು ನಮ್ ವಿರುದ್ಧ ಮಾತಾಡಿದ್ದಾರೆ, ಆದ್ರೂ ಅವರನ್ನು ಜೊತೆಗೆ ತಗೊಂಡ್ ಹೋಗ್ಬೇಕಂತ ಇವಾಗ ಮತ್ತೊಂದು ಡಿಸಿಷನ್ ಬಂದಿಲ್ಲ. ಹಂಗಾದ್ರೆ ವರದಿಯಲ್ಲಿ ಗೊಂದಲಗಳಿವೆ ಅಂತ ಒಪ್ಕೊಂಡಂಗ ಆಯ್ತು, ವರದಿ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತ ಒಪ್ಕೊಂಡಂಗ ಆಯ್ತು. ಆಲ್ ರೈಟ್. ಯದುಕುಮಾರ್ ಅವರು, ನನ್ಗೆ ಅರ್ಥ ಆಗದೆ ಇರೋದು, ನಾವೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಯಾರು ಮಾಧ್ಯಮಗಳಿಗೆ ಕೊಟ್ಟಿದ್ದು ಸರಿ ಇದೆ ಅಂತ ಯಾರು ಹೇಳಿದ್ದು? ಏನೇನೋ ಡಿಸ್ಕಷನ್ ಮಾಡ್ತಾರೆ, ಕರೆಕ್ಟ್ ಇದೆಯಾ? ನಾವು ಹೇಳಿದ್ವಾ ಲಿಂಗಾಯತರು ಇಷ್ಟಿದ್ದಾರೆ ಅಂತ, ನಾವು ಹೇಳಿದ್ವಾ ಇದು ಗಾಣಿಗರು ಇಷ್ಟಿದ್ದಾರೆ ಅಂತ? ಇನ್ನು ನಾವೇ ಚರ್ಚೆ ಮಾಡಿಲ್ವಲ್ರಿ, ನಾವೇ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿಲ್ಲ ಅಂತಂದ್ರು. ಇವತ್ತು ನಾವು ಮರು ಸರ್ವೆ ಮಾಡ್ತೀವಿ ಅಂತಿದ್ದಾರೆ. ಹಾಗಾದರೆ ಇವರು ಏನು ಕಾಂತರಾಜು ಆಯೋಗದ ವರದಿ ಇದೆ, ಇದರಲ್ಲಿ ಲೋಪಗಳಿವೆ, ಗೊಂದಲಗಳಿವೆ ಮತ್ತು ಇದು ಸರಿಯಾಗಿಲ್ಲ ಅನ್ನುವಂತಹ ಒಂದು ಆರೋಪ ಏನಿತ್ತು ಅದು ಇವತ್ತು ನಿಜ ಆಯ್ತಾ? ನಿಜ ಆಯಿತು ಅಂತ ಇಟ್ಕೊಳ್ಳಿ. ಅಟ್ಲೀಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆದರೂ ಇವರು ತೀರ್ಮಾನ ತಗೊಳ್ಳೋದು ಬಿಟ್ಬಿಟ್ಟು ರಾಹುಲ್ ಗಾಂಧಿ ಅವರು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತ ಇಷ್ಟು ದಿನ ಹಿಡಿದಿರುವಂಥ ಪಟ್ಟನ್ನು ಸಡಿಲಿಸಿ ಪಕ್ಕದಲ್ಲಿರೋ ವೇಣುಗೋಪಾಲ್ ಅವ್ರು ಮರು ಸರ್ವೆ ಮಾಡ್ತೀನಿ ಅಂತಂದರೆ ಡೋಂಟ್ ಕೇರ್ ಮಾಸ್ಟರ್ ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ತಾರೆ ಅಂದರೆ ಅವ್ರ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿರೋದು. ಇದು ಏನಾಗ್ತಿದೆ ಮೇಡಮ್? ಈಗ ರಾಜ್ಯದಲ್ಲಿ ನಿಮಗೆ ಗೊತ್ತು, ಕಾಲ್ ತುಳಿತದಿಂದ 11 ಸಾವಾಗಿರುವಂಥದ್ದು ಗೊತ್ತು. ಈಗ ಹೈಕಮಾಂಡ್ ಕರೆದ್ರು, ಹೈಕಮಾಂಡ್ ಏನು ನಿಮಗೆ ಜಾತಿ ಮರುಸರ್ವೆ ಮಾಡಬೇಕು ಬನ್ನಿ ಅಂತ ಏನೋ ಕರೆದ್ರ? ಇಲ್ಲ ಅಲ್ವಲ್ಲ. ಈ ವಿಚಾರವಾಗಲೇ ಕರೆದಿರುವಂಥದ್ದು. ಈ ವಿಚಾರವಾಗಿ ಕರೆದಿರಬೇಕಾದಾಗ, ಜಾತಿ ಗಣತಿದ ಆಗ್ಬೇಕಾದಾಗ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ ಮೇಡಮ್, 95.5% ಸರಿಯಾಗಿದೆ, ಸರಿ ಅವ್ರು ಹೇಳಿರೋಂಥದ್ದು ಅಷ್ಟು ಸರಿಯಾಗಿದೆ ಅಂತ. ಆಮೇಲೆ ನೀವು ಅಷ್ಟು ಸರಿಯಾಗಿದೆ ಅಂತ ಹೇಳಿದಾಗ ಮತ್ತೆ ಇನ್ನೊಂದ್ಸತಿ ಹೇಳಿದಾಗ ದತ್ತಾಂಶ ಸರಿ ಇಲ್ಲ, ಅವರು ಕಾಂತರಾಜ್ ಹೋದ್ಮೇಲೆ ಜಯಪ್ರಕಾಶ್ ದತ್ತಾಂಶ ಕಾಣೆಯಾಗಿ ಕಾಣೆಯಾಗಿದೆ ಅಂತ ಹೇಳಿದ್ರು. ಸರಿ, ಅದಾಯ್ತು. ಅದಾದ್ಮೇಲೆ ನೀವು 95.5% ಸರಿ ಇದೆ ಅಂತ ಅಂದ್ಬಿಟ್ಟು ಇಡೀ 6-7 ಕೋಟಿ ಜನರಿಗೆ ನೀವು ಹೇಳಕ್ಕಷ್ಟು ದಾರ್ಶನ್ಯ ನಿಮ್ಗೆ ಇರಬೇಕಾದ್ರೆ, ನೀವು ಹೇಳೋ ಕೆಪಾಸಿಟಿ ನಿಮ್ಗೆ ಇರಬೇಕಾದ್ರೆ ಅದನ್ನೇ ನೀವು ಯಾಕೆ ಒಪ್ಪಿಸ್ಲಿಲ್ಲ? ಅದನ್ನ ನಿಮ್ಮ ಹೈಕಮಾಂಡ್ಗೆ ಹೋಗಿ ಒಪ್ಪಿಸ್ಬೇಕಾಗಿತ್ತಾನೆ. ನಾನು ಮಾಡಿರುವಂಥ 165-170 ಕೋಟಿ ಅಂತ ಜನರ ದುಡ್ಡನ್ನು, ಟ್ಯಾಕ್ಸ್ ದುಡ್ಡನ್ನು ಖರ್ಚು ಮಾಡಿರುವಂಥದ್ದು ಇದು ಸರಿ ಮಾಡಿದ್ದೇನೆ, ಹಿಂದುಳಿದ ವರ್ಗದವರಿಗೆ, SC-ಗೆ ST-ಗೆ ನ್ಯಾಯ ಒದಗಿಸಿದ್ದೇನೆ, 95.5% ಸರಿ ಮಾಡಿದ್ದೇನೆ, ಯಾಕೆ ಒಪ್ಸಕ್ಕಾಗಿಲ್ಲ ನಿಮ್ಮ ಕೈಲಿ? ಯಾಕೆ ಒಪ್ಸಕ್ಕಾಗಿಲ್ಲ? ಅಂದ್ರೆ ನೀವ್ ಹೇಳಿದ್ದು ತಪ್ಪು ಅಂತ ಅವ್ರಿಗೆ ಮನವರಿಕೆ ಆಯ್ತಾ, ಇಲ್ಲ ನೀವ್ ಹೇಳ್ತಾ ಇರೋದು ಸುಳ್ಳು ಅಂತ ಅವ್ರಿಗೆ ಮನವರಿಕೆ ಆಯ್ತಾ? ಐ ವಾಂಟ್ ಟು ನೋ ದ ಟೈಮಿಂಗ್ ಹೆಂಗಿದೆ ಸರ್? ಆಡಳಿತಾತ್ಮಕವಾಗಿ ಹಲವಾರು ವಿಚಾರಗಳಲ್ಲಿ ಈಗ ಕಾಂಗ್ರೆಸ್ ಪಾರ್ಟಿಯ ಮೇಲೆ ಬಹಳಷ್ಟು ನಿಂದನೆಗಳಿವೆ. ಈಗ ಕಾಲ್ ತುಳಿತ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಇವರು ತೆಗೆದುಕೊಂಡಿರುವಂಥ ಕೆಲವೊಂದು ನಿರ್ಧಾರಗಳಾಗಿರ್ಬೋದು, ಹೈಕಮಾಂಡ್ ಕರೆದು ತಪರಾಕಿ ಹಾಕಿ ನೀವು ಸರಿಯಾಗಿ ಆಡಳಿತ ಮಾಡಿ ಅಂತ ಕಳಿಸುತ್ತೆ, ಅಥವಾ ಈಗ ನಾಯಕತ್ವದಲ್ಲಿ ಎದ್ದಿರುವಂಥ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಒದಗಿಸುತ್ತೆ ಅಂತ ನಾವು ಅನ್ಕೊಂಡ್ರೆ, ಜಾತಿ ಗಣತಿ ಮಾಡಿ ಅಂತ ಕಳಿಸುತ್ತೆ ಅಂತಂದ್ರೆ ಇದು ಯಾವ ತರ? ಇದು ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಸಮಯಕ್ಕೆ ಇರ್ರೆಲೆವೆಂಟ್. ತಾವು ಮಾತಾಡ್ತಾ ಇರ್ಬೇಕಾದಾಗ ಒಂದು ಮಾತು ಪ್ರತಿ ಸತಿನೂ ಹೇಳ್ತಾ ಇದ್ರಿ, ಈ ಕಾಲ್ ತುಳಿತಕ್ಕೆ ಹೊಣೆ ಯಾರು ಅಂತ 1000 ಬಾರಿ ಕೇಳಿದ್ರಿ ತಾವು. ಅದನ್ನೇ ಜನಸಾಮಾನ್ಯರ ಪ್ರತಿಪಕ್ಷನೂ ಕೇಳಿತು, ಈ ಕಾಲ್ ತುಳಿತಕ್ಕೆ ಯಾರು ಹೊಣೆ ಅಂತ ಕೇಳಿತು. ಇವತ್ತು ನೀವು ಇದನ್ನ ಮರೆಮಾಚಕ್ಕೋಸ್ಕರ ಮೇಡಮ್, ಕಳೆದ 2 ವರ್ಷಗಳಿಂದ ಯಾವ ಸಮಸ್ಯೆಗೆ ಈ ಸರ್ಕಾರ ಸಿಕ್ಕಾಕೊಳ್ಳುತ್ತೋ ಅದಕ್ಕೆ ನೆಕ್ಸ್ಟ್ ಡೇ ಇಲ್ಲ 2 days ಆದ್ಮೇಲೆ ಇನ್ನೊಂದು ಡೈವರ್ಸಿಫಿಕೇಶನ್ ಟ್ಯಾಕ್ಟಿಕ್ಸ್, ಬೇರೆ ಇನ್ನೊಂದೇನೋ ತಗೊಂಬಂದಾಕ್ತಾರೆ. ಅಂದ್ರೆ ಚರ್ಚೆ ಆಗ್ಬೇಕು, ಈ ಒಂದು ಚರ್ಚೆ ಹಾಗಾದ್ರೆ ನೋಡಿ, ಈಗ ಇದು ಪಹಲ್ಗಾಮ್ ದಾಳಿ ನಡೆದಂತಹ ಸಂದರ್ಭದಲ್ಲೂ ಅಷ್ಟೇ. ಸೊ ಏನಾಗುತ್ತೆ ಮುಂದೆ ಏನ್ ಮಾಡ್ತಾರೆ ಅಂದಾಗ, ಏನೋ ಒಂದು ಮಹತ್ವದ ನಿರ್ಧಾರ ಹೊರಗಡೆ ಬರುತ್ತೆ ಅಂದಾಗ ಇದ್ದಕ್ಕಿದ್ದಂತೆ ಜಾತಿ ಗಣತಿ ಅನೌನ್ಸ್ ಮಾಡುತ್ತೆ ಸೆಂಟ್ರಲ್ ಗವರ್ನಮೆಂಟ್. ಆ ಟೈಮಿಂಗು ಹಂಗೆ ಇತ್ತು, ಈ ಟೈಮಿಂಗು ಹಿಂಗೆ ಇದೆ. ಅಂದ್ರೆ ರಾಜಕೀಯ ಪಕ್ಷಗಳು ಯಾವುದಾದ್ರೂ ನಮ್ಮ ತಲೆ ಮೇಲೆ ಬರುತ್ತೆ ಅನ್ನುವಂತ ವಿಚಾರ ಬಂದಾಗ ಈ ತರದ ಡೈವರ್ಷನ್ ಪಾಲಿಟಿಕ್ಸ್ ಮಾಡೋದು ಕ್ವೈಟ್ ಕಾಮನ್ ಆಗ್ಬಿಟ್ಟಿದೆ. ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು.